ಬಂದು ಬೆಳೆ ಆದಾಯ ಸುರಕ್ಷಿತವು ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರ್ಲಿ ಪ್ರವಾಹ ಬರ್ಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ರೈತ ಬಾಂಧವರೇ, ಕೀಟ ಪ್ರಪಂಚ ಅನ್ನೋದು ಒಂದು ವಿಸ್ಮಯ ಜಗತ್ತು. ಯಾಕೆ ಅಂತಂತಂದರೆ ಅವುಗಳ ಹುಟ್ಟು, ಸಂತಾನೋತ್ಪತ್ತಿ, ಜೀವನ ನಡೆಸುವ ಕ್ರಮ ಅಷ್ಟೇ ಅಲ್ಲ, ಅದರ ಅದ್ಭುತ ನಡೆನುಡಿಗಳು ಏನಿದ್ದಾವೆ ಕೇವಲ ಒಂದು ರಾಸಾಯನಿಕಗಳು ಅಂದರೆ ಫಿರೋಮೋನ್ ಅನ್ನುವ ಒಂದು ರಾಸಾಯನಿಕಗಳನ್ನು ತನ್ನ ದೇಹದಿಂದ ಹೊರಸೂಸಿ ಅವು ನಡೆಸುವಂತಹ ಒಂದು ಸಂವಹನ ಕ್ರಿಯೆಗಳು, ಚಟುವಟಿಕೆಗಳು ಬಹಳ ಅದ್ಭುತವಾಗಿರೋದು. ಸೊ ನಮ್ಮಲ್ಲಿ ಹಲವಾರು ಉಪಯೋಗಕಾರಿ ಕೀಟಗಳಿದ್ದಾವೆ. ಜೇನು, ರೇಷ್ಮೆ ಮತ್ತು ಹೀಗೆ ಹಲವಾರು ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು ಅಂತ ನಾವೇನು ಕರಿತೀವಿ ಕೀಟಗಳಲ್ಲಿ ಇದ್ದಾವೆ. ಇವು ಅಂದರೆ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳನ್ನು ನಾಶಪಡಿಸಿ ತನ್ನ ಒಂದು ಜೀವನವನ್ನು ನಡೆಸ್ತವೆ. ಇದು ಅಂದರೆ ರೈತರಿಗೆ ಉಪಯೋಗಕಾರಿ ಕೀಟಗಳು, ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು. ಇದನ್ನು ಹೊರತುಪಡಿಸಿ ಕೆಲವು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಭಯಾನಕವಾದಂತಹ ರೋಗಗಳನ್ನು ಹರಡುವಲ್ಲಿ ಕೆಲವೊಂದು ಕೀಟಗಳಿದ್ದಾವೆ. ನಮಗೆ ಸೊಳ್ಳೆ ಇರ್ಬೋದು, ಅಥವಾ ನೊಣಗಳಿರ್ಬೋದು, ಅಥವಾ ಹಲವಾರು ಇನ್ನಿತರೆ ಕೀಟಗಳಿದ್ದಾವೆ. ಸೊ ಇವನ್ನು ಬಿಟ್ಟು ಮತ್ತೊಂದು ಕಡೆ ನಾವು ನೋಡಿದಾಗ ನಮ್ಮ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳು ಸಹ ಯಥೇಚ್ಛ ಸಂಖ್ಯೆಯಲ್ಲಿ ವಿವಿಧ ಪ್ರಭೇದಗಳಲ್ಲಿ, ತಳಿಗಳಲ್ಲಿ ನಮಗೆ ಕಾಣ ಸಿಗ್ತಾ ಹೋಗ್ತವೆ. ಅಂದರೆ ಪ್ರಾಣಿಶಾಸ್ತ್ರದಲ್ಲೇ 65% ಕೀಟಗಳನ್ನೇ ಆವರಿಸಿದ್ದಾವೆ ವಿಶ್ವದಲ್ಲಿ. ಸಸ್ಯಶಾಸ್ತ್ರವನ್ನು ಹೊರತುಪಡಿಸಿದಾಗ ನಾವು ಪ್ರಾಣಿಶಾಸ್ತ್ರದಲ್ಲಿ 65% ಕೀಟಗಳೇ ಆವರಿಸಿದ್ದಾವೆ. ದುರದೃಷ್ಟವಶಾತ್ ಅವುಗಳ ಗಾತ್ರ ತುಂಬ ಚಿಕ್ಕದಿರೋದ್ರಿಂದ ನಮಗೆ ಕೀಟಗಳು ಆವಾಗ ಮಾತ್ರ ಗೋಚರಿಸ್ತವೆ. ಸೊ ಹೀಗೆ ಕೀಟಗಳ ಬಗ್ಗೆ ತಿಳಿತಾ ಹೋದರೆ ಪ್ರತಿಯೊಂದು ಕೀಟದ ಬಗ್ಗೆ ಒಂದು ಹೊಸ ಪುಸ್ತಕವನ್ನೇ ತೆರಿತಾ ಹೋಗುತ್ತೆ. ಅಷ್ಟು ಮಾಹಿತಿ ಒಂದು ಕೀಟದ ಬಗ್ಗೆ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ಇಲ್ಲಿ ನಾವು ಇವತ್ತು ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳ ಬಗ್ಗೆ ತಗೊಂಡಾಗ, ಅದರಲ್ಲೂ ವಿಶೇಷವಾಗಿ ಮೆಕ್ಕೆಜೋಳ ಬೆಳೆಯಲ್ಲಿ ಮೆಕ್ಕೆಜೋಳ ಬೆಳೆಯಲ್ಲಿ ಸೈನಿಕ ಹುಳುವಿನ ಸಮಗ್ರ ನಿರ್ವಹಣೆ. ಸೊ ಈ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡೋದಕ್ಕೆ ನಮಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅನ್ನೋರು, ಅಂದರೆ ಇವರು ಸಹ ಪ್ರಾಧ್ಯಾಪಕರು ಕೀಟಶಾಸ್ತ್ರ ವಿಭಾಗದಿಂದ ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ. ರೈತ ಬಾಂಧವರೇ, ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅವರಿಗೆ ನಿಮ್ಮ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ನಾನು ಸ್ವಾಗತ ಕೋರ್ತಾ, ಕಲ್ಲೇಶ್ವರ ಸ್ವಾಮಿಯವರೇ, ನಮಗೆ ಹಲವಾರು ಕೀಟಗಳು ನಾವು ಕೇಳಿದ್ದೀವಿ, ರೈತರಿಗೂ ಸಹ ಒಂದು ಗಮನಕ್ಕೆ ಇದೆ. ಅದರಲ್ಲೂ ವಿಶೇಷವಾಗಿ ನಾವೀಗ ಸೈನಿಕ ಹುಳು ಅಂತ ಹೇಳಿ ಕರಿತಾ ಇದ್ದೀವಿ ಈ ಒಂದಿನ ಒಂದು ವಿಷಯದಲ್ಲಿ. ದಯಮಾಡಿ ರೈತ ಬಾಂಧವರು ತಮ್ಮ ಪ್ರಶ್ನೆ ಕೇಳಬೇಕಾದ್ರೆ ಟಿ ವಿ ಪರದೆ ಮೇಲೆ ದೂರವಾಣಿ ಸಂಖ್ಯೆ ಬರ್ತವೆ. ಇಂದಿನ ವಿಷಯ ಮೆಕ್ಕೆಜೋಳ ಬೆಳೆಯಲ್ಲಿ ಸೈನಿಕ ಹುಳುವಿನ ಸಮಗ್ರ ನಿರ್ವಹಣೆ. ಈ ಒಂದು ಕೀಟಕ್ಕೆ ಸೀಮಿತವಾಗಿರಲಿ ನಿಮ್ಮ ಪ್ರಶ್ನೆಗಳು ಅಂತ ಹೇಳ್ತಾ ತಮ್ಮ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಒಂದು ಸೈನಿಕ ಹುಳುಗಳು ಬೇರೆ ಬೇರೆ ಇದ್ದಾವೆ. ಆದರೆ ಈ ಒಂದು ಮೆಕ್ಕೆಜೋಳದಲ್ಲಿ ವಿಶೇಷವಾಗಿ ನೀವು ಫಾಲ್ ಸೈನಿಕ ಹುಳು, ಅಂದರೆ ಫಾಲ್ ಆರ್ಮಿ ವರ್ಮ್ ಅಂತೇಳಿ ಇಂಗ್ಲೀಷಲ್ಲಿ ಹೆಸರು ಕೊಟ್ಟಿದ್ದಾರೆ. ಏನು ಈ ಬೇರೆ ಹುಳುಗಳಿಗೂ ಅಂದರೆ ಸೈನಿಕ ಹುಳುಗಳಿಗೂ ಮೆಕ್ಕೆಜೋಳದ ಫಾಲ್ ಸೈನಿಕ ಹುಳುವಿಗೂ ಇರುವಂಥ ಅಂತರ ಅಥವಾ ವ್ಯತ್ಯಾಸ ಏನು? ಮೊದಲಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ರೈತರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ಫಾಲ್ ಸೈನಿಕ ಹುಳು ಅಂತ ನಾವು ಏನು ಕರಿತಿದ್ದೀವಿ ಅದು 2018ನೇ ಇಸವಿಯಿಂದ
ಅಂದರೆ ಸುಮಾರು 6 ರಿಂದ 7 ವರ್ಷದ ಇತ್ತೀಚೆಗೆ ಬಂದಂಥ ಒಂದು ಹುಳು ನಮ್ಮ ಭಾರತ ದೇಶಕ್ಕೆ. ಆದರೆ ಹಿಂದೆನೂ ಸಹ ಭಾಳಷ್ಟು ಸೈನಿಕ ಹುಳುಗಳನ್ನು ನಾವು ನೋಡಿದ್ದೇವೆ. ಅದರ ಅನುಭವವನ್ನು ನಮ್ಮ ಎಲ್ಲ ರೈತರು ಪಡೆದುಕೊಂಡಿದ್ದಾರೆ. ಯಾರು ಮೆಕ್ಕೆಜೋಳವನ್ನು ಅಥವಾ ಭತ್ತವನ್ನು ಸುಮಾರು 20 ರಿಂದ 30, 50 ವರ್ಷಗಳ ಹಿಂದೆ ಬೆಳೀತಾ ಇದ್ದರು, ಅವರೆಲ್ಲರೂ ಅದರ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಅದರ ಹಾನಿಯ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಈ ಸೈನಿಕ ಹುಳುಗಳು ಹೊಸದೇನಲ್ಲ ಭಾರತಕ್ಕೆ. ಆದರೆ 2018ನೇ ಇಸ್ವಿಯಲ್ಲಿ ಕಾಣಿಸಿಕೊಂಡಂಥ ಈ ಫಾಲ್ ಸೈನಿಕ ಹುಳು ಅದು ಏನು ಅಂತಂದರೆ ಭಾರತದಾದ್ಯಂತ ಹರಡಿ ಭಾಳಷ್ಟು ಹಾನಿಯನ್ನು ಮಾಡ್ತಾಯಿದೆ. ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಸಂಶೋಧನೆಯನ್ನು ಮಾಡಿ ಅದನ್ನು ಅರಿತುಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಹಿಂದೆ ಇರ್ತಿದ್ದಂಥ ಸೈನಿಕ ಹುಳು ಹೇಗೆ ಹಾನಿ ಮಾಡುತ್ತಿತ್ತು ಅಂತಂದರೆ ಅದು ಪ್ರತಿ ವರ್ಷವೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಸುಮಾರು 7 ವರ್ಷಕ್ಕೊಂದು ಸಾರಿ, 8 ವರ್ಷಕ್ಕೊಂದು ಸಾರಿ, ಅಂದರೆ ಎಲ್ಲಿ ನಾವು ಅನಾವೃಷ್ಟಿಯಾಗಿ ಮಳೆ ಬರ್ದೇ ಸುಮಾರು 6 ರಿಂದ 8 ವರ್ಷ ಮಳೆ ಬರ್ದೇ ಡ್ರಾಟ್ ಅಂತ ಏನು ಕರಿತೀವಿ ಅಂಥ ಕಂಡೀಷನ್ ಇದ್ದಾಗ, ಮತ್ತು ಅದು 6 ವರ್ಷ 7 ವರ್ಷ ಆದ ನಂತರ ಅನಾವೃಷ್ಟಿ ಆದಾಗ, ಅಂದರೆ ತುಂಬ ಮಳೆ ಬಂದ ವರ್ಷದಲ್ಲಿ ಇದರ ಸಂಖ್ಯೆ ಭಾಳಷ್ಟು ವೃದ್ಧಿ ಆಗಿಬಿಟ್ಟು ನಮ್ಮ ಮೆಕ್ಕೆಜೋಳಕ್ಕಾಗಲಿ ಭತ್ತಕ್ಕಾಗಿ ಭಾಳಷ್ಟು ಹಾನಿ ಮಾಡ್ತಾಯಿತ್ತು. ಆದರೆ ಅದನ್ನು ನಾವು ಹಿಂದೆ ಇದ್ದಂಥ ಸೈನಿಕ ಹುಳುವನ್ನು ನಾವು ಮೈಥಿಮ್ನಾ ಸೆಪರೇಟಾ ಎಂದು ಕರೆಯುತ್ತೇವೆ. ಆದರೆ ಈ ಫಾಲ್ ಸೈನಿಕ ಹುಳು 2018ನೇ ನಂತರ ಕಂಡುಬಂದಂಥ ಈ ಹುಳು ಇದು ಏನಿದೆ, ಇದನ್ನು ಫಾಲ್ ಸೈನಿಕ ಹುಳು ಎಂದು ಕರೆಯುತ್ತೇವೆ. ಫಾಲ್ ಸೈನಿಕ ಹುಳು ಅಂತ ಏಕೆ ಕರಿತೀವಿ ಅಂದರೆ ಇದು ಮುಖ್ಯವಾಗಿ ಅಮೆರಿಕದಲ್ಲಿ ಇದ್ದಂಥ ಹುಳು. ಅಲ್ಲಿ ಪ್ರಥಮವಾಗಿ ಅಲ್ಲಿತ್ತು. ಅಲ್ಲಿ ಫಾಲ್ ಸೀಸನ್ ಅಂತಿಕ ಅಲ್ಲಿ 4 ಹಂಗಾಮಗಳಿದ್ದಾವೆ ಅಮೆರಿಕ ದೇಶದಲ್ಲಿ. ಆ ಫಾಲ್ ಸೀಸನ್ನಲ್ಲಿ ಇದರ ಚಟುವಟಿಕೆ ಭಾಳ ಜಾಸ್ತಿ ಇರ್ತಾ ಇತ್ತು. ಹಾಗಾಗಿ ಇವಾಗ ಈಗ ರೈನ್ಫಾಲ್ ಅಂದ್ರೆ ಮಳೆ ಬಂದಾಗ ಅಥವಾ ಸ್ಪ್ರಿಂಗ್ ಅಥವಾ ವಿಂಟರ್ ಅಂತ ಕರಿತೀವಿ, ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಲ್ಲ, ಆ ಸಮಯದಲ್ಲಿ ಇದರ ಹಾನಿ ಜಾಸ್ತಿ ಆಗ್ತಾ ಇತ್ತು, ಅವ್ರ ಚಟುವಟಿಕೆ ಜಾಸ್ತಿ ಆಗ್ತಾ ಇತ್ತು. ಹಂಗಾಗಿ ಅದನ್ನ ಅಲ್ಲಿ ಕಾಮನ್ ನೇಮ್ ಅಂತೀವಿ, ಅಂದರೆ ಸಾಮಾನ್ಯವಾಗಿ ಅದರ ಹೆಸರಿಟ್ಟಿದ್ರು. ಅಂದರೆ ಸುಮಾರು 100 ವರ್ಷಗಳಿಂದ ಅದರ ಹಾನಿ ಅಲ್ಲಿ ಇರ್ತಿತ್ತು. ಆದರೆ 2016ರಲ್ಲಿ ಮೊದಲನೇ ಬಾರಿಗೆ ಅಮೆರಿಕದಿಂದ ಹೊರದೇಶದಲ್ಲಿ ಕಂಡು ಬಂದಿದ್ದು 2016ರ ನಂತರ. 2016ನಲ್ಲಿ ಮೊದಲ ಬಾರಿಗೆ ಆಫ್ರಿಕಾ ಖಂಡದಲ್ಲಿ ಕಂಡು ಬಂತು. ಸೊ ಆಫ್ರಿಕಾ ಖಂಡದಲ್ಲಿ 2016 ಮತ್ತು 2017ರಲ್ಲಿ ಭಾಳಷ್ಟು ಬೇರೆ ಬೇರೆ ದೇಶಗಳಲ್ಲಿ, ಆಫ್ರಿಕಾ ಖಂಡದ ಬೇರೆ ಬೇರೆ ದೇಶಗಳಲ್ಲಿ ಭಾಳಷ್ಟು ಆವರಿಸಿ ಭಾಳಷ್ಟು ಹಾನಿ ಮಾಡಿತು. 2018ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಕಂಡು ಬಂತು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂತು? ಭಾರತದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿಯೇ. ಅಂದರೆ ನಾವು ಮೆಕ್ಕೆಜೋಳವನ್ನು ನಮ್ಮ ಕರ್ನಾಟಕವನ್ನು ಮೆಕ್ಕೆಜೋಳದ ಕಣಜ ಅಂತಲೇ ಕರಿತೀವಿ. ಅಂದರೆ ಉತ್ಪಾದನೆಯಲ್ಲಿ ಕರ್ನಾಟಕವೇ ಮೊದಲ ಸ್ಥಾನದಲ್ಲಿದೆ. ಹಾಗಾಗಿ ಭಾಳಷ್ಟು ಪ್ರದೇಶದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೆಯೋದ್ರಿಂದ ಮತ್ತು ಸಂಶೋಧನೆ ಮುಖಾಂತರ 2018ರಲ್ಲಿ ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿಯೇ ಮೊದಲನೇ ಬಾರಿಗೆ ಕಂಡು ಬಂತು. ಅಂದರೆ ಶಿವಮೊಗ್ಗದಲ್ಲಿ ಅಂತಲೇ ಅಲ್ಲ, ಶಿವಮೊಗ್ಗದಲ್ಲಿ ಕಂಡ ತಕ್ಷಣ ಕರ್ನಾಟಕದಾದ್ಯಂತ ಆನಂತರ ವಿಷಯ ಈ ಥರ ಒಂದು ಹುಳು ಬಂದಿದೆ, ಇಷ್ಟೊಂದು ಹಾನಿ ಮಾಡ್ತಿದೆ ಅಂತ ವಿಷಯ ಬೇರೆ ಕಡೆ ಹರಡಿದ ತಕ್ಷಣ ಎಲ್ಲ ಕಡೆ ಬೇರೆ ಬೇರೆ ವಿಜ್ಞಾನಿಗಳು ಅದನ್ನು ಮೆಕ್ಕೆಜೋಳದಲ್ಲಿ ವೀಕ್ಷಿಸಿದಾಗ ಈ ಹುಳು ಆಲ್ರೆಡಿ ಎಲ್ಲ ಕಡೆ ಇದ್ದಿದ್ದು ಕಂಡು ಬಂತು, ವ್ಯಾಪಕವಾಗಿ ಹರಡಿತ್ತು. ಹರಡಿಬಿಟ್ಟು ಅದು ಹಾನಿ ಮಾಡ್ತಾ ಇತ್ತು. ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದಾರೆ, ಇದು 2017ರಲ್ಲಿ ಇದ್ದಂಥ ಮೈಥಿಮ್ನಾ ಸೆಪರೇಟಾ ಅಂತ, ಅಂದರೆ ಹಿಂದೆ ನಮ್ಮ ಭಾರತದಲ್ಲಿ ಹಿಂದೆ ಕಾಮನ್ ಆಗಿ ಇದ್ದಿದ್ದಂಥ ಒಂದು ಸೈನಿಕ ಹುಳು. ಸೊ 2018ರಲ್ಲಿ ಆದರೆ ಈ ಹುಳು ಫಾಲ್ ಸೈನಿಕ ಹುಳು ಕಂಡು ಬರ್ತಾ ಹೋಯಿತು. ಅಂದರೆ ಈಗ ನೀವು ಮೈಥಿಮ್ನಾ ಸೆಪರೇಟಾ ಅಂದರೆ ಅದು ಆ ಸೈನಿಕ ಹುಳುಗಳು, ಆಮೇಲೆ ಇದೊಂದು ಫಾಲ್ ಆರ್ಮಿ ಫಾಲ್ ಸೈನಿಕ ಹುಳು. ಅಂದರೆ ಇದರ ಒಂದು ಬಾಧೆ ಹೇಗಿರುತ್ತೆ ಬೇರೆ ಹುಳುಗಳಿಗೆ? ಹೌದು, ಈಗ ನಾವು 2017ರಲ್ಲಿ ಕಂಡು ಬಂಥ ಫಾಲ್ ಸೈನಿಕ ಹುಳುವಿನ ಬಾಧೆ ಹೇಗಿರುತ್ತೆ ಅಂತಂದರೆ ಅದು ದಂಟನ್ನು ಬಿಟ್ಬಿಟ್ಟು, ಅಂದರೆ ಎಲೆಗಳನ್ನು ಕಂಪ್ಲೀಟಾಗಿ ತಿಂದಾಕ್ಬಿಡ್ತಾ ಇತ್ತು. ಅಂದರೆ ಒಂದು ದಂಟು ಅಥವಾ ಮತ್ತೆ ಎಲೆಗಳ ಮಧ್ಯದ ದಿಂಡು ಅಷ್ಟು ಮಾತ್ರ ಬಿಟ್ಟು ಕಾಂಡವನ್ನು ಕಂಪ್ಲೀಟ್ ಆಗಿ ಕಾಂಡ ಅಷ್ಟೇ ಉಳಿತಾ ಇತ್ತು. ಮತ್ತು ಎಲೆಯ ಮಧ್ಯದ ದಿಂಡನ್ನು ಬಿಟ್ಟು ಎಲೆಯ ಎಲ್ಲ ಭಾಗವನ್ನು ತಿಂದಾಕ್ತಾ ಇತ್ತು. ಆದರೆ ಈ ಫಾಲ್ ಸೈನಿಕ ಹುಳು ಏನಂತಂದರೆ ಇದು ಮುಖ್ಯವಾಗಿ ಇದನ್ನು ಸುಳಿ ಹುಳು ಅಂದನೂ ನಾವು ಕರೀತೇವೆ. ಸೊ ಸುಳಿಯ ಭಾಗದಲ್ಲಿ ಸೇರ್ಕೊಂಡ್ಬಿಟ್ಟು ಮೃದುವಾದ ಎಲೆಗಳನ್ನು ಇನ್ನೂ ಸುಳಿ ಬೆಳೀತಾ ಇರ್ತದೆ, ಅಲ್ಲೇ ಸೇರಿಕೊಂಡ್ಬಿಟ್ಟು ಮೃದುವಾದ ಭಾಗವನ್ನು ತಿನ್ನೋದ್ರಿಂದ ಮುಖ್ಯವಾಗಿ ಸಣ್ಣ ಮರಿಹುಳುಗಳು ಏನಾದರೂ ತಿಂದರೆ ಒಂಥರ ಬಿಳಿ ಪಟ್ಟಿಗಳು ಕಾಣಿಸ್ಕೊಳ್ತವೆ. ಅದೇ ಥರ ಎಲೆಗಳು ಬೆಳೆದಂಗೆ ಮುಖ್ಯವಾಗಿ ರಂಧ್ರಗಳು, ಒಂಥರ ಅರಿದ ಎಲೆಗಳ ಥರ ರಂಧ್ರಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ಏನಾಗುತ್ತೆ ಅಂದರೆ ಎಲೆಗಳು ಹೊರಗೆ ಬಂದಾಗ ರಂಧ್ರಗಳು ನೋಡ್ಬೋದು ನಾವು, ಆದರೆ ಹುಳು ಮುಖ್ಯವಾಗಿ ಕಾಣಿಸ್ಕೊಳ್ಳೋದಿಲ್ಲ ನಮಗೆ. ಸೊ ಸುಳಿ ಒಳಭಾಗದಲ್ಲೇ ಭಾಳಷ್ಟು ಸಮಯನ ಕಳೆಯುತ್ತೆ. ಈಗ ಹೇಳಿರ್ತಾವು ಸುಳಿ ಒಳಗಡೆ ಇರುತ್ತೆ ಈ ಒಂದು ಸೈನಿಕ ಹುಳು ಅಂತ ಹೇಳಿ ಹೇಳ್ತಾ ಇದ್ದೀರ. ಆದರೆ ಈ ಸೈನಿಕ ಅಂತ ಹೇಳಿದಾಗ ಅಂದರೆ ನಿಮ್ಗೆ ಯಥೇಚ್ಛ ಸಂಖ್ಯೆಯಲ್ಲಿ ಕಂಡುಬರಬೇಕು ಅಂತಂದರೆ ಅದು ಏನಾದರೂ ಮೊಟ್ಟೆಗಳ ಒಂದು ಸಂಖ್ಯೆ ಆಧಾರಿತದಲ್ಲಿ ಏನಾದರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾವ, ಅಥವಾ ಇದು ಮೊಟ್ಟೆ ಎಲ್ಲಿಡುತ್ತೆ, ರೈತರು ಯಾವ ರೀತಿ ಅದನ್ನು
ನೋಡಬೇಕಾಗುತ್ತೆ, ವೀಕ್ಷಣೆ ಮಾಡಬೇಕಂತಂದ್ರೆ ಒಂದು ಸಮೀಕ್ಷೆ ಮಾಡಿದಾಗ ಮೊಟ್ಟೆ ಎಲ್ಲಿ ಇಡ್ತವೆ, ಎಷ್ಟು ಸಂಖ್ಯೆಯಲ್ಲಿ ಮೊಟ್ಟೆ, ಆ ಥರ ಏನಾದರೂ ಹೌದು, ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಯಾಕೆ ಅಂತಂದರೆ ರೈತರು ಹೊಲದಲ್ಲಿ ಹೋದಾಗ ಯಾವ ಥರ ಗಮನಿಸಬೇಕು, ಎಲ್ಲೆಲ್ಲಿ ಗಮನಿಸಬೇಕು ಅಂತ ಸ್ವಲ್ಪ ಅರ್ಥಕೊಂಡ್ರೆ ಇದರ ಉಳುವಿನ ಹತೋಟಿ ಕ್ರಮ ಭಾಳ ಸುಲಭವಾಗುತ್ತೆ. ಸೊ ಮುಖ್ಯವಾಗಿ ಈ ಹುಳು ಯಾಕೆ ಮೊದಲೇ ಕೇಳಿದ್ರೆ ನೀವು ಇದನ್ನು ಯಾಕೆ ಸೈನಿಕ ಹುಳು ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ಭಾಳಷ್ಟು ಸಮಯದಲ್ಲಿ ಮೊಟ್ಟೆಗಳನ್ನು ನಾವು ನೂರಾರು ಮೊಟ್ಟೆಗಳನ್ನು ನೋಡ್ಬೋದು. ಒಂದು ಗುಂಪಿನಲ್ಲಿ ಈ ಹೆಣ್ಣು ಪತಂಗ ಇಡೋ ಒಂದು ಸುಮಾರು 8 ರಿಂದ 10 ದಿನಗಳ ಕಾಲ ಇದು ಬದುಕಿರುತ್ತೆ. ಆ 8 ರಿಂದ 10 ದಿನಗಳ ಕಾಲದಲ್ಲಿ 1000 ದಿಂದ 1300 ಮೊಟ್ಟೆಗಳನ್ನು ಇಡುವ ಚಾನ್ಸಸ್ ಇದೆ, ಸಾಮರ್ಥ್ಯ ಹೊಂದಿದೆ. ಮತ್ತು 7-8 ದಿನಗಳಲ್ಲಿ ಒಂದು ದಿನ ಅಥವಾ ಒಂದು ದಿನ ಬಿಟ್ಟು ಒಂದು ಗುಂಪಿನಲ್ಲಿ 100-150 ಮೊಟ್ಟೆಗಳನ್ನು ಇಟ್ಟಿರ್ತದೆ. ಆ ಮೊಟ್ಟೆಗಳನ್ನು ಮೇಲ್ಗಡೆ ಒಂದು ಅದರ ಹೊಟ್ಟೆಯ ಕೊನೆಯ ಭಾಗದಲ್ಲಿ ಒಂದು ತರಹದ ಕೂದಲುಗಳಿರ್ತವೆ, ಅದನ್ನು ಮುಚ್ಚಿಬಿಡ್ತದೆ. ಅಂದರೆ ಅದರ ಪರತಂತ್ರ ಜೀವಿಗಳು ಅವು ಅದನ್ನು ಹಾನಿ ಮಾಡ್ಬೋದು, ಮೊಟ್ಟೆಗಳನ್ನು ಅದು ಪ್ರೊಟೆಕ್ಟ್ ಸಂರಕ್ಷಣೆ ಮಾಡ್ತದೆ. ಅದರಿಂದ ಬಂದಂಥ ಮರಿಹುಳುಗಳು ಭಾಳಷ್ಟು ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳೋದ್ರಿಂದ ಮತ್ತು ಅವು ಗಿಡದಿಂದ ಗಿಡಕ್ಕೆ ಮತ್ತು ಹೊಲದಿಂದ ಹೊಲಕ್ಕೆ ಗುಂಪಿನಲ್ಲಿ ಹೋಗೋದ್ರಿಂದ ಇದನ್ನು ಸೈನಿಕ ಹುಳು ಅಂತ ಕರೀತೇವೆ. ಒಂದು ಕರೆ ಇದೆ, ಸಮೀರ್ ಅನ್ನೋರು ಧಾರವಾಡದಿಂದ ಕರೆ ಮಾಡಿದರೆ. ಈ ಒಂದು ಕರೆಯನ್ನು ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ತಮ್ಮ ಪ್ರಶ್ನೆ. ಈ ಜವಾರಿ ಬೀಜ ಸಿಗುತ್ತೆ ನನಗೆ ಅಂತ. ಯಾವುದು ಜವಾರಿ ಇದು ಯಾವುದು ವಂಜೋಳದ್ದು? ಹಾ, ವಂಜೋಳದ್ದು ಜವಾರಿ ಬೀಜ. ಜವಾರಿ ಬೀಜ ಸಿಗುತ್ತೆ. ಜವಾರಿ ಬೀಜ ಭಾಳಷ್ಟು ಸಂಸ್ಥೆಗಳು ಜವಾರಿ ಬೀಜಗಳನ್ನು ಮಾರ್ತಾರೆ. ಈಗಾಗಲೇ ಸೀಸನ್ ಇರೋದ್ರಿಂದ ಖಂಡಿತ ಎಲ್ಲ ಕಡೆ ಬಹಳಷ್ಟು ಸಂಸ್ಥೆಗಳಲ್ಲಿ ಜವಾರಿ ಬೀಜ ವಿಶೇಷವಾಗಿ ಈ ಒಂದು ಪ್ರಶ್ನೆ ತಮ್ದು ಏನಿದೆ ಅಂದರೆ ಸೈನಿಕ ಹುಳುವಿನ ಬಾಧೆ ಮತ್ತು ಅದರ ನಿರ್ವಹಣೆ ಬಗ್ಗೆ ತಾವು ಕೇಳಬೇಕಾಗಿತ್ತು. ಆದರೂ ಈ ಮೆಕ್ಕೆಜೋಳದ ಬೀಜ ಬಗ್ಗೆ ಕೇಳಿದಿರಾ, ದಯಮಾಡಿ ನೀವು ಹತ್ತಿರದ ರೈತ ಸಂಪರ್ಕ ಕೃಷಿ ಇಲಾಖೆಯ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದ್ರೆ ನಿಮಗೆ ಈ ಒಂದು ಸೂಕ್ತವಾದ ಉತ್ತರ ಸಿಗುತ್ತೆ. ಅಲ್ಲೂ ಸಹ ಬೀಜ ವಿತರಣೆ ಕಾರ್ಯ ನಡೀತಾ ಇದೆ. ಸೊ ಅಲ್ಲಿ ತಾವು ದಯಮಾಡಿ ಈ ಒಂದು ಸಂಪರ್ಕ ಮಾಡಿಬಿಟ್ಟು ಅದರ ಮಾಹಿತಿ ತೊಗೊಬೋದು. ನೀವು ಅಂದರೆ ಜವಾರಿ ಅಥವಾ ನಾಟಿ ಬೀಜ ಏನಂತ ಏನು ಕರಿತೀರಾ ಅದು ಅಲ್ಲೆಲ್ಲಿ ಸಿಗುತ್ತೆ ಅಂತ ನಿಮಗೆ ಮಾಹಿತಿ ಸಿಗುತ್ತೆ. ತಾವು ಹೇಳ್ತಾ ಇದ್ರಿ ಇವಾಗ ಅದು ಹೌದು, ಗುಂಪಲ್ಲಿಡುತ್ತೆ. ಗುಂಪಿನಿಂದಲೇ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಹೊಲದಿಂದ ಹೊಲಕ್ಕೆ ಮೂವ್ ಆಗೋದ್ರಿಂದ ಅದನ್ನು ಸೈನಿಕ ಹುಳು ಅಂತ ಕರೀತಾರೆ. ಅಂದರೆ ಈಗ ರೈತರು ಆ ಮೊಟ್ಟೆಯ ಒಂದು ಗುಂಪುಗಳು ಏನಿದೆ ಅದು ಸುಲಭವಾಗಿ ಅದು ಎಲ್ಲಿ ಎಲೆಯ ತಳಭಾಗದಲ್ಲಿ ಅಥವಾ ಸುಳಿಯಲ್ಲಿ ಅಥವಾ ಮೇಲ್ಭಾಗ ಎಲ್ಲಿ ಮೊಟ್ಟೆ ಇಡುತ್ತೆ, ರೈತರು ಅದನ್ನು ಗಮನಿಸಿ ಮೊಟ್ಟೆಗಳನ್ನು ತೆಗೆದುಬಿಟ್ಟು ಸಂಗ್ರಹಣೆ ಮಾಡಿ ನಾಶ ಪಡಿಸ್ಬೋದು. ಹೌದು. ಸೊ ಒಂದು ಗುಂಪಿನಲ್ಲಿ ಮುಖ್ಯವಾಗಿ ಎಲೆಗಳ ಮೇಲ್ಭಾಗದಲ್ಲಿ ಇವು ರೈತರು ಹೊಲದಲ್ಲಿ ಸಮೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ, ಗುಂಪಿನಲ್ಲಿ 100-150 ಮೊಟ್ಟೆಗಳನ್ನು ಇಟ್ಟಿರೋದನ್ನು ಕಂಡು ಬರ್ಬೋದು. ಕೆಲವೊಂದು ಸಾರಿ ಎಳೆಗಳ ಕೆಳಭಾಗದಲ್ಲಿ ಇಟ್ಟಿರ್ತದೆ, ಅಂದರೆ ಸಮೀಕ್ಷೆ ಮಾಡಿದಾಗ ಗುರುತಿಸ್ಬೋದು ಇದನ್ನು, ಏಕೆಂದರೆ ಗುಂಪಿನಲ್ಲಿ ಇಟ್ಟಿರೋದ್ರಿಂದ. ಸೊ ಅದು ಏಕೆ ಮುಖ್ಯವಾದ ಅಂಶ ಅಂತಂದರೆ ಅದನ್ನು ನಾವು ಈ ಥರ ಇಚ್ಚುಕಿ ಸಾಯಿಸ್ಬಿಡ್ಬೋದು. ಸೊ ಅಂದರೆ ಅಷ್ಟು 100-150 ಮೊಟ್ಟೆಗಳು ಮರಿಗಳಾದರೆ ಸುಮಾರು 20-25 ಗಿಡಗಳನ್ನು ಹಾನಿ ಮಾಡುವಂಥ ಸಾಧ್ಯತೆ ಇರ್ತದೆ. ಇನ್ನೊಂದು ಅಂಶ ಗಮನಿಸಬೇಕು ಏನಂತಂದರೆ, ಹಿಂದೆ ಇದ್ದಂತಹ ಸೈನಿಕ ಹುಳುಗಳು ಭಾಳಷ್ಟು ಸಂಖ್ಯೆಯಲ್ಲಿ ಒಂದು ಗಿಡದಲ್ಲಿ ಇರ್ತಾ ಇದ್ದು. ಆದರೆ ಈ ಫಾಲ್ ಸೈನಿಕ ಹುಳು ಏನಿದೆ ಇದು ತನ್ನ ಒಂದು ಹುಳು ಇನ್ನೊಂದು ಹುಳುವನ್ನು ತಿನ್ನುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಏನಂತಂದರೆ ಒಂದು ಗಿಡದಲ್ಲಿ ಒಂದು ಅಥವಾ ಎರಡು ಮೇಲೆ ಇರೋದಿಲ್ಲ. ಅಂದರೆ ಅವು ಬೆಳೆದಂಗೆ 2 ಹುಳುಗಳು ಒಂದೇ ಗಿಡದಲ್ಲಿ ತಿಂತಾ ಇದ್ರೆ, ಹಾನಿ ಮಾಡ್ತಾ ಇದ್ರೆ ಅದು ಹೌದು ಕೆನ್ನಿಬಾಲಿಸಮ್ ಅಂತ ಕರಿತೀವಿ ನಾವು ಅದನ್ನು. ಹೌದು. ಸೊ ಹಾಗಾಗಿ 2ಕ್ಕಿಂತ ಜಾಸ್ತಿ ಕಂಡು ಬರಲ್ಲ ನಾವು. ಆದರೂ ಸಹ ಇದನ್ನು ಸೈನಿಕ ಹುಳು ಅಂತ ಕರೀತೇವೆ. ಈಗ ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಣೆ ಮಾಡ್ಕೊಂಡು ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕೋರ್ತಾ, ಈ ಫಾಲ್ಸ್ ಸೈನಿಕ ಹುಳು ತಾವು ಹೇಳ್ತಾ ಇದ್ರಿ ಮೊಟ್ಟೆ, ಹಾಗಾದರೆ ಈ ಮೊಟ್ಟೆ ಮರಿ ಮತ್ತು ಕೋಶಾವಸ್ಥೆ ತಾವೇನು ಚರ್ಚೆ ಮಾಡ್ತಾ ಇದ್ರಿ, ಈ ಒಂದು ಇದರ ಒಂದು ಜೀವನ ಕ್ರಮ ಅದನ್ನು ಸ್ವಲ್ಪ ವಿವರಣೆ ಕೊಟ್ಟರೆ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಸುಲಭವಾಗಿ ಅದನ್ನು ಭಾಳ ಮುಖ್ಯವಾದದ್ದು. ಯಾಕೆಂತಂದರೆ ಜೀವನ ಚರಿತ್ರೆ ಗೊತ್ತಿದ್ದರೆ ಯಾವ ಹಂತದಲ್ಲಿ ಎಲ್ಲಿ ಮೊಟ್ಟೆ ಇಡುತ್ತೆ,
ಆ ಮೊಟ್ಟೆಯ ಅವಧಿ ಎಷ್ಟು, ಮರಿಯ ಅವಧಿ ಎಷ್ಟು, ಮರಿ ಯಾವ ಹಂತದಲ್ಲಿ ಹಾನಿ ಮಾಡ್ತದೆ, ಕೋಶಾವಸ್ಥೆ ಎಲ್ಲೇ ಆಗುತ್ತೆ, ಪ್ರೌಢ ಚಟುವಟಿಕೆ ಯಾವಾಗ ಜಾಸ್ತಿ ಇರುತ್ತೆ, ಈ ಅಂಶಗಳನ್ನು ತಿಳಿದುಕೊಂಡಿದ್ರೆ ಇದರ ಹತೋಟಿ ಕ್ರಮಗಳು ಭಾಳ ಸುಲಭವಾಗಿ ಮಾಡ್ಬೋದು. ಸೊ ಮುಖ್ಯವಾಗಿ ಇದು ಪ್ರೌಢ ಚಿಟ್ಟೆ ಸುಮಾರು 7ರಿಂದ 12 ದಿನಗಳ ತನಕ ಬದುಕಿರುತ್ತೆ. ಅದು ಮೊಟ್ಟೆಗಳನ್ನು ಸುಮಾರು 100ರಿಂದ 150 ಗುಂಪಿನಲ್ಲಿ, ಅಂದರೆ ತನ್ನ ಜೀವನಾವಧಿಯಲ್ಲಿ 1000ರಿಂದ 1300 ಮೊಟ್ಟೆಗಳನ್ನು ಇಡುವ ಸಾಧ್ಯತೆ ಇದೆ. ಮತ್ತು ಅದರಿಂದ ಬಂದಂಥ ಮರಿಹುಳುಗಳು ಸುಮಾರು 6 ಹಂತಗಳನ್ನು ಪಾಸ್ ಆಗುತ್ತೆ. ಮತ್ತೊಂದು ಕರೆ ಇದೆ, ಇದಕ್ಕೆ ತಗೊಂಡು ಮತ್ತೆ ಮರಿ ಹಂತದಿಂದ ಮತ್ತೆ ನಾವು ಪ್ರಾರಂಭ ಮಾಡೋಣ. ಶೇಖರೇಗೌಡರು ಹೊಸೂರಿನಿಂದ. ಕೇಳಿ ಶೇಖರೇಗೌಡ್ರೆ, ನಮಸ್ತೆ. ತಮ್ಮ ಪ್ರಶ್ನೆ ಕೇಳಿ. ಏನಿಲ್ಲ, ಈಗ ನಾವು ಮೆಕ್ಕೆಜೋಳ ಬಿತ್ತನೆ ಮಾಡಿದ ಒಂದು ತಿಂಗಳೊಳಗೇನೆ ಈ ಸೈನಿಕರು ಸುಳಿ ಬಾಕಿ ಕೂತ್ಕೊಂಡು ಎಲ್ಲಾನು ಮೇದು ಇಕ್ಕಿದೆ. ಅದ ಮುಂಜಾಗ್ರತೆಯಾಗಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಹೇಗೆ ಅಂತ ನೀವು ಅದಕ್ಕೆ ಮಾಹಿತಿ ಕೊಡ್ತಾರೆ. ಅದನ್ನು ಚರ್ಚೆ ಮಾಡ್ತೀವಿ ನಾವು. ಜಾಸ್ತಿ ಪ್ರಬಲವಾಗಿ ಮೆಕ್ಕೆಜೋಳ ಈ ಸೈನಿಕರು ತಿಂದಿರ್ತಾರೆ. ಹೌದು, ನೀಡ್ತಾರೆ, ಪ್ರಶ್ನೆ ನೀಡ್ತಾರೆ ಕಲ್ಲೇಶ್ವರ ಸ್ವಾಮಿ ಅವರು ತಮಗೆ. ಅದರಿಂದ ಯಾವ ರೀತಿ ಮುಂಜಾಗ್ರತೆಗೆ ತಲೆಗಟ್ಟಬೇಕು? ಆಯ್ತು, ಮಾಹಿತಿ ನೀಡ್ತಾರೆ ನಿಮಗೆ, ಅದಕ್ಕೆ ಸರಿಯಾದ ಔಷಧೋಪಚಾರ ಹೇಳ್ತಾರೆ. ಅದನ್ನು ಹೇಳ್ತಾರೆ. ಒಂದು ಚರ್ಚೆ ಮಾಡ್ತಾ ಇದ್ವಿ, ಅದ್ರ ಜೊತೆ ಅದನ್ನು ತಗೊಳ್ತಾರೆ. ಹೌದು, ಅಥವಾ ಹೇಳ್ತಾ ಇದ್ವಿ ಮರಿ ಹಂತ. ಮರಿ ಅಂತ ನಾನು ಜೀವನ ಚರಿತ್ರೆಯನ್ನು ಮುಗಿಸ್ಬಿಟ್ಟು ಅದರ ಹತೋಟಿ ಕ್ರಮಗಳಿಗೂ ಬರ್ತೇನೆ. 6 ಹಂತದ ಮರಿಗಳು ಮುಗಿದ ಮೇಲೆ ಅದು ಕೋಶಾವಸ್ಥೆ ಹೋಗ್ತದೆ. ಆದರೆ ಕೋಶಾವಸ್ಥೆಯನ್ನು ಅದು ನೆಲದಲ್ಲಿ ಮಾಡುತ್ತೆ, ಅಂದರೆ ಮಣ್ಣಲ್ಲಿ ಮಾಡುತ್ತೆ. ಸುಮಾರು ಮತ್ತೆ 8ರಿಂದ 10 ದಿನಗಳ ಕಾಲ ಕೋಶಾವಸ್ಥೆಯನ್ನು ಮುಗಿಸ್ಬಿಟ್ಟು ಅದು ಪ್ರೌಢ ಪತಂಗವಾಗಿ ಹಾರಾಡುತ್ತೆ. ಸೊ ಪ್ರೌಢ ಪತಂಗ ಮುಖ್ಯವಾಗಿ ರಾತ್ರಿ ಹೊತ್ತು ಅದರ ಚಟುವಟಿಕೆ ಜಾಸ್ತಿ ಇರ್ತದೆ. ಸೊ ಮುಖ್ಯವಾಗಿ ಆ ಸುಳಿ ಭಾಗದಲ್ಲಿ ಅದು ತನ್ನ ಯಥೇಚ್ಛ ಸಮಯವನ್ನು ಕಳೀತದೆ. ಸೊ ರಾತ್ರಿ ಹೊತ್ತು ಅದರ ಚಟುವಟಿಕೆ ಆರಂಭ ಜಾಸ್ತಿಯಾಗಿ, ಅಂದರೆ ಸಮ್ಮಿಲನ ಹೊಂದಿ ಹೆಣ್ಣು ಗಂಡು ಮೊಟ್ಟೆಗಳನ್ನು ಮುಖ್ಯವಾಗಿ ಎಲೆಯ ಮೇಲ್ಭಾಗದಲ್ಲಿ ಅಥವಾ ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡ್ತದೆ. ಸೊ ಇಷ್ಟು ಇದರ ಜೀವನ ಚರಿತ್ರೆ. ಸುಮಾರು ತನ್ನ ಜೀವನ ಚರಿತ್ರೆಯನ್ನು ಸುಮಾರು 20ರಿಂದ 25 ದಿನಗಳಲ್ಲಿ ಮುಗಿಸುತ್ತೆ. ಹಂಗಾಗಿ ಮೆಕ್ಕೆಜೋಳದ ಒಂದು ಹಂಗಾಮಿನಲ್ಲಿ ಸುಮಾರು 5ರಿಂದ 6 ಜನರೇಷನನ್ನು ಮುಗಿಸುವ ಸಾಧ್ಯತೆ ಇರುತ್ತೆ. ಸೊ ಆದರೆ ಇದರ ಹಾನಿ ಮುಖ್ಯವಾಗಿ ಬಿತ್ತಿದ 10-15 ದಿನಗಳ ನಂತರ, ಅಂದರೆ ಎಲೆಗಳು ಕೇಳ್ತಾ ಇದ್ದಾರೆ. ಹೌದು, ಬಿತ್ತಿದ 10-15 ಅಂದರೆ ಎಲೆಗಳು ಬರುವ ಹಂತದಿಂದ ಸುಮಾರು 45-50 ದಿನಗಳ ತನಕ ಇದರ ಹಾನಿ ಜಾಸ್ತಿ ಇರುತ್ತೆ. ಸೊ ಅದರ ಕಾಂಡ ಗಟ್ಟಿಯಾದಂಗೆ ಮತ್ತು ಎಲೆಗಳು ಗಟ್ಟಿಯಾದಂಗೆ, ಆವಾಗಲೇ ನಾನು ಹೇಳ್ತಾ ಇದ್ದೆ, ಮೃದುವಾದ ಎಲೆಗಳನ್ನು ಇವು ಇಷ್ಟಪಡ್ತವೆ. ಎಲೆಗಳು ಗಟ್ಟಿಯಾದಂಗೆ, ಅಂದರೆ 45 ದಿನಗಳ ನಂತರ ಇದರ ಹಾನಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ತೆನೆಯನ್ನು ತಿನ್ನುವ ಸಾಧ್ಯತೆಯೂ ಇರ್ತದೆ, ಆದರೆ ಭಾರತ ದೇಶದಲ್ಲಿ ತೆನೆಯನ್ನು ಹಾನಿ ಮಾಡ್ತಿರುವಂಥ ಅಷ್ಟು ನಿದರ್ಶನಗಳಿಲ್ಲ. ಸೊ ಕಡಿಮೆ ಶೇಕಡ ಹಾನಿ ತೆನೆಗಳ ಮೇಲೆ ಕಡಿಮೆ ಇದೆ. ಈಗ ರೈತ ಬಾಂಧವರು ಕೇಳಿದಂಗೆ ಪ್ರಾರಂಭಿಕ ಒಂದು 35-40 ದಿನಗಳ ಹಂತದಲ್ಲಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಏನಾದರೂ ಉಪಚಾರ ಏನಾದ್ರು ಇದೆಯಾ? ಹೌದು, ಖಂಡಿತ ಇದೆ. ಅದಕ್ಕಿಂತ ಮುಂಚೆವಾಗಿ ಅವರು ಕೇಳ್ತಾ ಇದ್ರು ಮುಂಜಾಗ್ರತಾ ಕ್ರಮಗಳನ್ನು ಏನು ಮಾಡಬಹುದಿತ್ತು ಅಂತ ಹೇಳ್ಬಿಟ್ಟು. ಸೊ ಮುಂಜಾಗ್ರತಾ ಕ್ರಮಗಳೇನು ಅಂತಂದರೆ, ಎಲ್ಲ ಬೆಳೆಗಳಲ್ಲಿ ನಾವು ಮಾಡಬೇಕಂತ ಮೊದಲನೇ ಅಂಶ ಅಂತಂದರೆ ಮಾಗಿ ಉಳುಮೆ. ಯಾಕೆಂದರೆ ಈಗ ಅವಾಗಲೇ ಹೇಳಿದೆ ಜೀವನ ಚರಿತ್ರೆ ಮುಖ್ಯ ಅಂತ ಹೇಳ್ಬಿಟ್ಟು. ಸೊ ಕೋಶಾವಸ್ಥೆ. ಕಲೇಶ್ವರ ಮತ್ತೊಂದು ಪ್ರಶ್ನೆ ಇದೆ, ಇದು ಪ್ರಶ್ನೆ ತಗೊಂಡು ಮತ್ತೆ ಅದನ್ನು ಚರ್ಚೆ ಮುಂದುವರಿಸೋಣ. ದಾವಣಗೆರೆಯಿಂದ ಶಂಭುಲಿಂಗಪ್ಪ ಅವರು. ಶಂಭುಲಿಂಗಪ್ಪ ನಮಸ್ತೆ. ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಇದು ನಾವು ಈಗ ನೆಕ್ಸ್ಟ್ ಆಗಸ್ಟ್ ನಲ್ಲಿ ಸೈನಿಕಗಳು ದಾಳಿ ಮಾಡ್ತೀವಿ ಮೆಕ್ಕೆಜೋಳಕ್ಕೆ. ಆಗಸ್ಟ್ ನಿಂದ ಸ್ಟಾರ್ಟ್ ಮಾಡುತ್ತೆ. ಈಗ ಅಡ್ವಾನ್ಸ್ ಆಗಿ ನಾವು ಈಗ ಕೀಟನಾಶಕ ಸಿಂಪಡಣೆ ಮಾಡೋದು ಒಳ್ಳೆಯದಾಗುತ್ತೆ. ಅದನ್ನೇ ಹೇಳಿ ಅದೇ ಚರ್ಚೆ ಮಾಡ್ತಾ ಇದ್ರು ಇವರು. ಅಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಏನ್ ಮಾಡಬೇಕಾಗುತ್ತೆ ಅನ್ನೋದ್ರಿಂದ ತಗೊಂಡಿದ್ದಾರೆ ಕಲೇಶ್ವರ ಸ್ವಾಮಿ ಅವರು. ಸೊ ದಯಮಾಡಿ ಇದು ವೀಕ್ಷಿಸಿ, ಇದು ಬಹಳ ಒಳ್ಳೆಯ ಒಂದು ಅಂಶ. ಇದು ಅದನ್ನೇ ಚರ್ಚೆ ಯಾವ ಸಂದರ್ಭದಲ್ಲಿ ನಾವು ಸಿಂಪಡಣೆ ಮಾಡ್ತೀವಿ ಪೂರ್ತಿ ಹೇಳ್ತಾರೆ ನಿಮಗೆ. ಅಲ್ಲಿಂದ ಚರ್ಚೆ ತಗೊಂಡಿದ್ದೀವಿ ನಾವು ಇವಾಗ. ದಯಮಾಡಿ ನೆಕ್ಸ್ಟ್ ದಾಳಿ ಮಾಡೋದೇ ಆಗಸ್ಟ್ ತಿಂಗಳಿಂದ. ಹೌದು, ಅದು ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ತಗೊಂಡಿದ್ದೀವಿ. ದಯಮಾಡಿ ವೀಕ್ಷಿಸಬೇಕು ಅದನ್ನ. ಸೊ ಮಾಗಿ ಉಳುಮೆ ಏಕೆ ಮಾಡೋದ್ರಿಂದ ಅಂತಂದರೆ, ನಾನು ಕೋಶಾವಸ್ಥೆಯನ್ನು ಅದು ಮಣ್ಣಿನಲ್ಲಿ ಪಡೆಯುತ್ತೆ ಅಂತ ಹೇಳಿದೆ. ಸುಮಾರು 5ರಿಂದ 10 ಸೆಂಟಿಮೀಟರ್ ನೆಲದಲ್ಲಿ ಇದು ಕೋಶಾವಸ್ಥೆಯನ್ನು ಮುಗಿಸುತ್ತೆ. ಆ ಸಮಯದಲ್ಲಿ ನಾವು ಮಾಗಿ ಉಳುಮೆ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಬಂದಂಥ ಕೋಶಾವಸ್ಥೆಗಳ ಮೇಲೆ ಹೋಗಕ್ಕೆ ಬಂದ್ಬಿಟ್ಟು ಅದರ ಬೇರೆ ಹಕ್ಕಿಗಳಿಗೆ ಅಥವಾ ಬಿಸಿಲಿಗೆ ತುತ್ತಾಗಿ ಭಾಳಷ್ಟು ಕೋಶಗಳು ಸತ್ತು ಹೋಗ್ತವೆ. ಸೊ ಇದರಿಂದ ನಾವು ಭಾಳಷ್ಟು ಸಂಖ್ಯೆಯನ್ನು ವೃದ್ಧಿ ಮಾಡೋದನ್ನು ತಪ್ಪಿಸ್ಬೋದಾಗಿದೆ. ಸೊ ಅದೇ ಥರ ಬಿತ್ತಿದ ಮೇಲೆನೂ ಸಹ ನಾವು ಇಂಟರ್ ಕಲ್ಟಿವೇಷನ್ ಅಂತ ಏನು ಹೇಳ್ತೀವಿ, ಅದರಿಂದಲೂ ಸಹ ಕೋಶಗಳು ಇನ್ನೂ ಮಣ್ಣಿನಲ್ಲಿ ಏನಾದರೂ ಇದ್ದರೆ ಅವು ಸಹ ಹೊರಗೆ ಬರ್ತವೆ. ಅವು ಸಹ ಬೇರೆ
ಪಕ್ಷಿಗಳಿಗೆ ಮತ್ತು ಬಿಸಿಲಿಗೆ ತುತ್ತಾಗಿ ಕೀಟಗಳು ಸಾಯ್ತವೆ. ಅಂದರೆ ಇದು ಬೀಜೋಪಚಾರ ಮಾಡೋದ್ರಿಂದ ಏನಾದ್ರು ಮಾಡ್ತೀರಾ? ಹೌದು, ಸೊ ಬೀಜೋಪಚಾರನೂ ಭಾಳ ಮುಖ್ಯ. ಸೊ ಮೊದಲು ಬೀಜೋಪಚಾರ ಇರಲಿಲ್ಲ, ಯಾಕೆಂತಂದರೆ ನಾವು ಯಾವುದೇ ಕೀಟನಾಶಕವನ್ನು ಉಪಯೋಗ ಮಾಡಬೇಕು ಅಂತಂದರೆ ರೈತರು ಗಮನಿಸಬೇಕಾದಂಥ ಅಂಶ ಏನಂತಂದರೆ ಅದು ಕೇಂದ್ರೀಯ ಕೀಟನಾಶಕ ಸಂಸ್ಥೆಯಿಂದ ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಹೇಳಿ, ಮಾನ್ಯತೆ ಪಡೆದಿದೆಯಾ ಇಲ್ಲ ಅಂತ ಅದನ್ನು ಅರ್ಥಕೊಳ್ಬೇಕಾಗಿದೆ. ಸೊ ಇತ್ತೀಚೆಗೆ ಒಂದು ಕೀಟನಾಶಕ ಸಯಾಂಟ್ರನಿಲಿಪ್ರೋಲ್ ಮತ್ತು ಥಯೋಮಿಥೋಕ್ಸಾಮ್ ಇರುವಂಥ ಒಂದು ಕೀಟನಾಶಕ ಮತ್ತು ಥಯೋಮಿಥೋಕ್ಸಾಮ್ ಎರಡು ಕಾಂಬಿನೇಷನ್ ಪ್ರಾಡಕ್ಟ್ ಎರಡೂ ಇರುವಂಥ ಒಂದು ಕೀಟನಾಶಕ. ಈ ಕೀಟನಾಶಕವನ್ನು 6 ml ಪ್ರತಿ kg ಬೀಜಗಳಿಗೆ ಮಿಶ್ರಣ ಮಾಡಿ ಸುಮಾರು 1 ಗಂಟೆಯನ್ನು ಇಟ್ಬಿಟ್ಟು ಆಮೇಲೆ ಬೀಜವನ್ನು ನಾವು ಬಿತ್ತಬೇಕಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸುಮಾರು 15ರಿಂದ 25 ದಿನಗಳ ತನಕ ಕೀಟಗಳು ಹಾನಿ ಮಾಡೋದನ್ನು ತಪ್ಪಿಸ್ಬೋದು. ಆ ಒಂದು ರಾಸಾಯನಿಕವನ್ನು ಆ ಒಂದು ಹೊರಬಂದಂಥ ಸಸಿಯ ಒಂದು ಸಸ್ಯದಲ್ಲೇ ಇರುತ್ತೆ, ಹಾಗಾಗಿ ನಿಯಂತ್ರಣ ಮಾಡ್ಬೋದು. ಸೊ ಮತ್ತೊಂದು ಏನಂತಂದರೆ ಅವ್ರು ಆಗಲೇ ಹೇಳ್ತಾ ಇದ್ರು ಮುಂಜಾಗ್ರತಾ ಕ್ರಮ ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಮುಖ್ಯವಾದ ಒಂದು ಕ್ರಮ ಅಂತಂದರೆ ಮೋಹಕ ಬಲೆಗಳು. ಮೋಹಕ ಬೆಲೆ ಮತ್ತೆ ತಗೊಳ್ಳೋಣ, ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಣೆ ಮಾಡ್ಕೊಂಡು ಮತ್ತೆ ತಗೊಳ್ಳೋಣ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮ ಮತ್ತೊಮ್ಮೆ ತಮಗೆ ಸ್ವಾಗತ ಕೋರ್ತಾ, ತಮಗೂ ಸ್ವಾಗತ ಕೋರ್ತಾ ಸರ್. ಮತ್ತೆ ಈ ಚರ್ಚೆಯನ್ನು ಮುಂದುವರಿಸೋಣ. ಮೋಹಕ ಬಲೆಗಳು ಮತ್ತೊಂದು ಕರೆ ಇದೆ, ಅದೊಂದು ಕರೆ ಬರ್ತಾ ಇದೆ. ಹಲೋ, ಲಿಂಗಪ್ಪ ಅವರು ಬಿಜಾಪುರ. ಲಿಂಗಪ್ಪ ಅವರೇ ನಮಸ್ತೆ. ಹಾಂ, ಪ್ರಶ್ನೆ ಕೇಳಿ ತಮ್ಮದು. ಹಲೋ, ಹಾಂ ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ. ಯಾವುದು? ಮಾಗಿ ಉಳುಮೆ. ಹಾ, ಆ ಮಾಗಿ ಉಳುಮೆ ಮಾಡಿದಾಗ ಆ ಪತಂಗಗಳಿಗೆ ನಿವಾರಣೆ ಮಾಡ್ಬೇಕಂತ ಅಲ್ಲ ಹೇಳಿ. ನಿವಾರಣೆ ಮಾಡಬೇಕು, ಅದು ಕೆಳಗಡೆ ನೀರು ಹಾಕಿ ಪತಂಗಲ್ಲಿ ಅಲ್ಲೇ ಅದು ನಿರ್ನಾಮ ಮಾಡಿಬಿಟ್ರೆ ಮುಂದೆ ಕೀಟ ಬರುತ್ತೆ, ಅದು ಸಫಲವಾಗುತ್ತೆ. ಆಯ್ತು, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ, ಹೇಳ್ತೀವಿ. ಅಂದರೆ ಅದರಲ್ಲಿ ಕೋಶಾವಸ್ಥೆ ಇರುತ್ತೆ. ಕೋಶಾವಸ್ಥೆ ಹೊರಗಡೆ ಬಂದಾಗ ಬಿಸಿಲಿನ ಶಾಖಕ್ಕೂ ಅದು ಹಾನಿಗೊಳಗಾಗಿ ಅದನ್ನು ಕೋಶಾವಸ್ಥೆ ನಾಶಪಡಿಸ್ಬೋದು. ಮತ್ತು ಅತಿ ಹೆಚ್ಚಾಗಿ ಹಕ್ಕಿಗಳನ್ನು ಹೆಕ್ಕಿ ತಿಂತವೆ ಅಂತಲೂ ಹೇಳ್ತಾ ಇದ್ರು. ಮತ್ತು ಆ ಒಂದು ಮತ್ತೆ ನಿರ್ವಹಣಾ ಕ್ರಮಗಳನ್ನು ನಾವು ಚರ್ಚೆ ಮುಂದುವರಿಸ್ತೀವಿ. ದಯಮಾಡಿ ತಾವು ತಮ್ಮ ಟಿ ವಿ ಪರದೆ ಮೇಲೆ ಇವೆಲ್ಲ ಏನು ಬರುತ್ತೆ ಅದನ್ನು ನೋಡಿ ಮತ್ತು ಕೇಳಿ. ತಾವು ನೋಡ್ಬೋದು ಈಗ ಟಿ ವಿ ಪರದೆ ಮೇಲೆ ಉಳುಮೆ ಮಾಡಿದಾಗ ಹಕ್ಕಿಗಳು ಹೇಗೆ ಕಾಯ್ತಾ ಇದ್ದಾವೆ ಒಂದು ಕೋಶಾವಸ್ಥೆ ತಿನ್ನೋದಕ್ಕೆ ಅಂತೇಳಿ ತಮ್ಮ ಟಿ ವಿ ಪರದೆ ಮೇಲೆ ಕಾಣಿಸ್ತಾ ಇದೆ ಇವಾಗ. ಹೌದು, ತಾವು ಚರ್ಚೆ ಮುಂದುವರಿಸಿ. ಮೋಹಕ ಬಲೆ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಈ ಮಾಗಿ ಉಳುಮೆಯಿಂದ ಎಲ್ಲ ಕೀಟಗಳು ಸತ್ತೋಗ್ತವೆ ಅಂತ ಹೇಳಕ್ಕೆ, ನಮ್ಮ ಹೊಲದಲ್ಲಿರೋ ಎಲ್ಲ ಕೀಟಗಳು ಸತ್ತೋಗ್ತವೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಸಮಗ್ರವಾಗಿ ವಿವಿಧ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಸೊ ಮೋಹಕ ಬಲೆಗಳು ಏನಂತಂದರೆ ನಮಗೆ ನಮ್ಮ ಹೊಲದಲ್ಲಿ ಹಾನಿ ಮಾಡ್ತಾ ಇದೆಯೇ ಇಲ್ವೋ, ಹುಳಗಳು ಇದಾವೋ ಇಲ್ವೋ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮುಖ್ಯವಾಗಿ 1 ಎಕರೆ ಪ್ರದೇಶಕ್ಕೆ 5 ಮೋಹಕ ಬಲೆಗಳನ್ನು ಅಳವಡಿಸಿ ಅಂತ ಹೇಳ್ತೇವೆ. ಸೊ ಏನಂತಂದರೆ ಅಳವಡಿಸುವಾಗ ಮೋಹಕ ಬಲೆಗಳನ್ನು ಗಿಡಗಳು ಬೆಳೆದಂಗೆ ಆ ಹಂತಕ್ಕೆ ನಾವು ಕಟ್ಟಬೇಕಾಗತ್ತೆ. ಆ ಚಿತ್ರದಲ್ಲಿ ನೋಡಿರ್ಬೋದು ನೀವು, ಆ ಹಂತಕ್ಕೆ ಕಟ್ಟಬೇಕಾಗತ್ತೆ. ಅಂದರೆ ಹುಳುಗಳು ಟಿವಿ ಪರದೆ ಮೇಲೆ ಕಾಣಿಸ್ತಾ ಇದೆ. ಸೊ ಅದು ಬಂದ್ಬಿಟ್ಟು ಮೋಹಕ ಬಲೆಯಲ್ಲಿ ಬೀಳ್ತದೆ. ಅಥವಾ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾವೆ, ಆಲ್ರೆಡಿ ನಮ್ಮ ಹೊಲದಲ್ಲಿ ಇದ್ದಾವೆ ಅಂತಂದರೆ ನಾವು ಈ ಮೋಹಕ ಬಲೆಗಳನ್ನು 15 ಅಂದರೆ ಆಗಲೇ ಹೇಳಿದೆ 5 ಸಾಕು ಅಂತ ಹೇಳ್ಬಿಟ್ಟು 15 ಬಲೆಗಳನ್ನು ಸಹ ಬಳಸ್ಬೋದು. ಆವಾಗ ಸೊ ಭಾಳಷ್ಟು ಸಂಖ್ಯೆಯಲ್ಲಿ ಇದ್ದಂಥ ಹುಳುಗಳು ಅಂದರೆ ಪ್ರೌಢ ಚಿಟ್ಟೆಗಳು ಬಂದು ಬೀಳ್ತವೆ. ಆದರೆ ಇದಕ್ಕೆ ಬಂದು ಬೀಳೋಂಥವು ಓನ್ಲಿ ಗಂಡು ಚಿಟ್ಟೆಗಳು, ಗಂಡು ಪತಂಗಗಳು ಮಾತ್ರ ಬಂದು ಬೀಳ್ತವೆ. ಯಾಕೆಂದರೆ ಇದು ಮೋಹಕ ಬಲೆ, ಇದು ಹೆಣ್ಣಿನಿಂದ ಮಾಡಿರುವಂಥ ಒಂದು ಮೋಹಕ ಬಲೆ. ಗಂಡು ಚಿಟ್ಟೆಗಳು ಬಂದು ಗಂಡು ಪತಂಗಗಳು ಬಂದು ಬಿದ್ದು ಸಾಯ್ತವೆ. ಭಾಳ ಒಳ್ಳೆಯ ಉತ್ತರ ಕೊಡ್ತಿದ್ದೀರ ತಾವು. ಈಗ ಮೋಹಕ ಬಲೆ ಅಂತ ಹೇಳಿದ್ವಿ ನಾವು. ಅಂದರೆ ಗಂಡು ಚಿಟ್ಟೆಗಳು ಮಾತ್ರ ಬೀಳ್ತಾ ಇದ್ದಾವೆ ಅದಕ್ಕೆ. ಏನು ಹೆಣ್ಣಿನ ಏನಾದರೂ ಒಂದು ಸ್ರವಿಸಿರೋ ರಾಸಾಯನಿಕ ಇದೆಯಾ ಅಲ್ಲಿ? ಅಂದರೆ ಅವು ಆಕರ್ಷಣೆ ಒಳಗಾಗೋದಕ್ಕೆ ಏನು ಅದು ಏನಿದೆ ಮೋಹಕ ಬಲೆ ಏನು ಹಾಕಿರ್ತೀರ ತಾವು? ಅದರಲ್ಲಿ ಏನಂದರೆ ಇದು ನ್ಯಾಚುರಲ್ ಫಿನಾಮಿನಾನ್, ಅಂದರೆ ಅದು ನಡೀತಾ ಇರ್ತದೆ ಅದ ನೇಚರಲ್ಲಿ. ಬಟ್ ಏನಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ವೈಜ್ಞಾನಿಕವಾಗಿ ಆ ಹೆಣ್ಣು ಏನು ತನ್ನ
ಕೆಮಿಕಲನ್ನು ಸ್ರವಿಸುತ್ತೆ, ಅದರಿಂದ ಗಂಡು ಫೆರಮೋನ್ ಮೋಹಕ ಸೆಕ್ಸ್ ಫೆರಮೋನ್ ಅಂತ ಕರಿತೀವಿ. ಸೊ ಹೆಣ್ಣುಗಳು ಸ್ರವಿಸುತ್ತೆ, ಗಂಡುಗಳು ಅದಕ್ಕೆ ಆಕರ್ಷಣೆ ಹೊಂದ್ಬಿಟ್ಟು ಎರಡು ಸಮ್ಮಿಲನ ಹೊಂದ್ಬಿಟ್ಟು ಅದರ ಜೀವನ ಚಕ್ರವನ್ನು ಮುಂದುವರಿಸ್ತಾ ಇರ್ತವೆ. ಲಿಂಗಾಕರ್ಷಕ ಬಲೆ, ಹೌದು, ಲಿಂಗಾಕರ್ಷಕ ಬಳೆ ಅಂತ ಕರಿತೇವೆ. ಸೊ ಹೆಣ್ಣುಹುಳುವಿಂದ ನಾವು ಯಾವ ನೇಚರ್ ಆಗಿರುತ್ತೆ ಅದನ್ನು ನಾವು ಆ ಹುಳುವಿನಿಂದಲೇ ಸ್ರವಿಸಿರುವಂಥ ಹುಳುವನ್ನು ಐಡೆಂಟಿಫೈ ಮಾಡಿ ಅದನ್ನು ರಾಸಾಯನಿಕವನ್ನು ಲ್ಯಾಬಲ್ಲಿ ಸಿಂಥಸೈಸ್ ಮಾಡಿ ಅದನ್ನು ಒಂದು ಡಿಸ್ಪೆನ್ಸರ್ ಅಂತೀವಿ, ಅದು ನಿಧಾನವಾಗಿ ಬಿಡ್ತಾ ಇರ್ತದೆ, ಗಾಳಿಲಿ ಹೋಗ್ತಾ ಇರುತ್ತೆ. ಹಂಗಾಗಿ ಎಲ್ಲಿ ಅದು ಹರಡುತ್ತೆ, ರಾಸಾಯನಿಕ ಎಲ್ಲಿ ಹರಡುತ್ತೆ ಅಷ್ಟು ದೂರದಿಂದಲೂ ಸಹ ಈ ಗಂಡು ಪತಂಗಗಳು ಆಕರ್ಷಣೆ ಹೊಂದ್ಬಿಟ್ಟು ಅದರೊಳಗೆ ಬೀಳ್ತವೆ. ಅಂದರೆ ಇದು ಮುಖ್ಯವಾಗಿ ಸಮೀಕ್ಷೆ ಮಾಡೋದಕ್ಕೋಸ್ಕರ ಮಾಡಿದ್ರೆ ನಿಯಂತ್ರಣ ಮಾಡೋದಕ್ಕೂ ಬಳಸ್ಬೋದು. ಜಾಸ್ತಿ ಸಂಖ್ಯೆಯಲ್ಲಿ ನಾವು ಮೋಹಕ ಬಲೆಗಳನ್ನು ಗಂಡು ಹೆಣ್ಣಿನ ಜೊತೆ ಸಮಾಗಮ ಆಗೋದನ್ನು ತಡೆಗಟ್ಟಿದೆ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಅಷ್ಟು ಸಂತಾನೋತ್ಪತ್ತಿಯನ್ನು ನಾವು ಕಡಿಮೆ ಮಾಡೋದಕ್ಕೆ ಉಪಯೋಗ ಆಗ್ತದೆ. ಈ ಸಾಮಾನ್ಯವಾಗಿ ನಮಗೆ ಇವಾಗ ಕೆಲವು ಹುಳುಗಳು ಅಂದರೆ ಈಗ ನಮಗೆ ಹೆಲಿಕೋಪಾರ್ ಮಿಜರ ಅಥವಾ ಹಿಲಿಯತಿಸ್ ಅಂತ ನಾವೇನು ಕರಿತಾ ಇದ್ವಿ ಮೊದಲೇ, ಅದು ಬೇರೆ ಬೇರೆ ಬೆಳೆಗಳಿಗೆ ಹಾನಿ ಮಾಡುತ್ತೆ ನಾವು ಕೇಳ್ಪಟ್ಟಿದ್ದೀವಿ. ಈಗ ಇದು ಬೇರೆ ವಿದೇಶದಿಂದ ಬಂದಿರೋಂತಹ ಫಾಲ್ ಆರ್ಮಿವರಂ ಅಂತ ನಾವೇನು ಕರಿತೀವಿ, ಇದು ಇಲ್ಲಿದೆ. ಇವಾಗ ಈ ಮೆಕ್ಕೆಜೋಳ ಬಿಟ್ಟು ಬೇರೆ ಬೆಳೆಗಳನ್ನು ಹಾನಿ ಮಾಡೋಂಥ ಏನಾದರೂ ಒಂದು ಸಾಮರ್ಥ್ಯ ಹೊಂದಿದೆಯಾ? ಹೌದು, ಸಾಮರ್ಥ್ಯ ಇದೆ ಅಂತ ಹೇಳ್ಬಿಟ್ಟು ನಮಗೂ ಭಯ ಆಗ್ತಾ ಇತ್ತು ಇನ್ನು ಮೊದಲು ನಾವು 2018ನೇ ಇಸ್ವಿಯಲ್ಲಿ ನೋಡಿದಾಗ. ಆದರೆ ಒಂದು ಸುದ್ದಿ ಅಂತಂದರೆ ಸಂಶೋಧನೆಯಿಂದ ತಿಳಿದು ಬಂದಂಥ ಒಂದು ಅಂಶ ಏನಂತಂದರೆ ಮೆಕ್ಕೆಜೋಳವನ್ನು ಇದು ಭಾಳಷ್ಟು ಪ್ರಿಫರ್ ಮಾಡ್ತಾ ಇದೆ, ಇಷ್ಟಪಡ್ತಾ ಇದೆ. ಬೇರೆ ಬೆಳೆಗಳು ಎಲ್ಲಿ ನಾವು ಮೆಕ್ಕೆಜೋಳದ ಪಕ್ಕದಲ್ಲಿ ಭತ್ತ ಇರ್ಬೋದು, ಕಬ್ಬು ಇರ್ಬೋದು, ಈರುಳ್ಳಿ ಇರ್ಬೋದು, ಬೇರೆ ಬೇರೆ ಹೂವಿನ ಬೆಳೆಗಳಿರ್ಬೋದು, ಅದನ್ನು ಬೆಳೆದಿರುವಂಥ ಪಕ್ಕದಲ್ಲಿ ಮೆಕ್ಕೆಜೋಳದ ಹೊಲದ ಪಕ್ಕದಲ್ಲಿ ಏನಾದರೂ ಇದ್ದರೆ ಆ ಬೆಳೆಗಳನ್ನು ಹಾನಿ ಮಾಡಿರುವ ನಿದರ್ಶನಗಳಿದ್ದಾವೆ. ಆದರೆ ಅಷ್ಟು ಇಷ್ಟಪಟ್ಟು ಇದು ಆ ಬೆಳೆಗಳನ್ನು ತಿನ್ನೋದಿಲ್ಲ. ಏಕೆಂತಂದರೆ ಅಮೆರಿಕ ದೇಶದಲ್ಲಿ 2 ತಳಿಗಳನ್ನು ಗುರುತಿಸಿದ್ದಾರೆ. ಒಂದು ಈ ಸ್ಪೋಡಾಪ್ಟೆರಾ ಫ್ರೂಜಿಪರ್ದ ಜಾತಿಯಲ್ಲೇ ಒಂದು ತಳಿಯನ್ನು ನಾವು ಭತ್ತದ ತಳಿ ಅಂತ ಕರಿತೀವಿ, ಇನ್ನೊಂದನ್ನು ಮೆಕ್ಕೆಜೋಳದ ತಳಿ ಅಂತ ಕರೀತಾರೆ ಅಲ್ಲಿ. ಆದರೆ ಭಾರತಕ್ಕೆ ಬಂದಿರುವುದು ಮೆಕ್ಕೆಜೋಳದ ತಳಿ ಇರಬಹುದು, ಇಲ್ಲಿ ಬಂದಿರೋದು. ಆದರೆ ಮಾಡುವಂತಹ ಒಂದು ಪ್ರಭೇದ ಅಥವಾ ತಳಿ ಇಲ್ಲಿ ಬಂದಿಲ್ಲ. ಸೊ ಇದು ಮೆಕ್ಕೆಜೋಳವನ್ನು ಅಷ್ಟೇ ಇಷ್ಟಪಟ್ಟು ತಿಂತಾ ಇರೋದ್ರಿಂದ ಮೆಕ್ಕೆಜೋಳದ ತಳಿ ಇರಬಹುದು ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ಆದರೆ ಅದಕ್ಕೆ ಸರಿಯಾದ ಪ್ರೂಫ್ ಇನ್ನೂ ಗೊತ್ತಿಲ್ಲ. ಸೊ ಹಂಗಾಗಿ ಮೆಕ್ಕೆಜೋಳವನ್ನು ಅಷ್ಟೇ ಇಷ್ಟಪಟ್ಟು ಇದು ಭಾಳಷ್ಟು ಮೆಕ್ಕೆಜೋಳವನ್ನು ಹಾನಿ ಮಾಡ್ತಾ ಇದೆ. ಕಲೇಶ್ವರ ಸ್ವಾಮಿಯವರೇ, ಈಗ ಕೀಟನಾಶಕ ಬಳಸಿ ಅದನ್ನು ತಡೆಗಟ್ಟಬಹುದು ಒಂದು ಅಂಶ ಇದೇ ಇರುತ್ತೆ ಯಾವಾಗಲೂ. ಅಂದರೆ ನಮಗೆ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ವಾತಾವರಣದ ಹಿತದೃಷ್ಟಿಯಿಂದ, ನಿಸರ್ಗದ ಒಂದು ಹಿತದೃಷ್ಟಿಯಿಂದ ಅಂತಿಮಾಸ್ತ್ರವಾಗಿ ನಾವು ಕೀಟನಾಶಕ ಬಳಸೋದು ಸೂಕ್ತ. ಈ ಒಂದು ಈಗ ನಾವು ಹಿಂದೆ ಎಲ್ಲ ಕೇಳಿದ್ದೀವಿ, ಪತ್ರಿಕೆಯಲ್ಲಿ ಓದಿದ್ದೀವಿ, ರೈತರು ಅದನ್ನು ಪಾಲನೆ ಮಾಡ್ತಿದ್ದಾರೆ. ಸೈನಿಕ ಹುಳುಗಳಿಗೆ ವಿಷ ಮಿಶ್ರಣ ಆಹಾರ ಅಂದರೆ ವಿಷಪಾಶನ, ಅದನ್ನ ಏನೋ ಗೋಧಿ, ಬೆಲ್ಲ, ತೌಡು ಅದಕ್ಕೆ ಸ್ವಲ್ಪ ರಾಸಾಯನಿಕ ಮಿಶ್ರಣ ಮಾಡಿ ಎರಚ್ತಾ ಇದ್ರು. ಸೊ ಈ ಒಂದು ಸೈನಿಕ ಹುಳುವಿಗೆ ಆ ರೀತಿ ಏನಾದರೂ ಇದೆಯಾ? ವಿಷ ಮಿಶ್ರ ಆಹಾರ ಬಳಕೆ ಮಾಡ್ಬೋದಾ? ನಾವೇನು ವಿಷ ಮಿಶ್ರಣ ಆಹಾರವನ್ನು ಮಾಡ್ತಾ ಇದ್ದೀವಿ ಅದನ್ನು ನಾವು ಹಿಂದೆ ನಾನು ಆಗಲೇ ಹೇಳ್ತಾ ಇದ್ನಲ್ವ, ಸೈನಿಕ ಹುಳು 2017 ಹಿಂದೆ ನಮ್ಮ ಭಾರತದ ಸ್ವದೇಶಿ ಒಂದು ಮೈತಿಮ್ನ ಸೆಪರೇಟಾ ಅಂತ ಏನಿತ್ತು, ಆ ಸೈನಿಕ ಹುಳುಗೆ ಬಳಸ್ಬೋದು. ಯಾಕೆಂದರೆ ಅದು ಭಾಳಷ್ಟು ಗುಂಪಿನಲ್ಲಿ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗುತ್ತೆ, ಗುಂಪಿನಲ್ಲಿ ಇರ್ತದೆ. ಆ ಹುಳುವನ್ನು ನಾವು ಹತೋಟಿ ಮಾಡೋದಕ್ಕೆ ಭತ್ತದ ತೌಡು 10 kg ಭತ್ತದ ತೌಡು, ಒಂದು 2 kg ಬೆಲ್ಲ, ಅದನ್ನು ಒಂದು 2-3 ಲೀಟರ್ನಲ್ಲಿ ಮಿಶ್ರಣ ಮಾಡಿ ಒಂದು ದಿನ ಹಾಗೇ ಇಟ್ಟು ರಾತ್ರಿ ಅಂದರೆ ಸಾಯಂಕಾಲದ ಹೊತ್ತು ಒಂದು ಕೀಟನಾಶಕ, ಮುಖ್ಯವಾಗಿ ಮೊದಲು ನಾವು ಮಾನೋಕ್ರೋಟೋಫಾಸನ್ನು ಬೆಳಿತಿದ್ದೀವಿ, ಈಗ ಕ್ಲೋರೋಫೆರಿಫಾಸ್ ಅನ್ನೋ ಕೀಟನಾಶಕವನ್ನು 250 ಮಿಲಿಲೀಟರ್ ಅನ್ನು ಈ 10 kg ಭತ್ತದ ತೌಡಿಗೆ ಮಿಶ್ರಣ ಮಾಡಿ ಅದನ್ನು ನಾವು ಎರಚ್ಬೋದು. ಅದು ಭಾಳಷ್ಟು ಚೆನ್ನಾಗಿ ಹತೋಟಿ ಕೊಡ್ತದೆ. ಆದರೆ ಆ ಸೈನಿಕ ಹುಳುಕ್ಕೆ, ಆದರೆ ಈ ಫಾಲ್ ಸೈನಿಕ ಹುಳುಗೆ ನಾವು ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಏಕೆ ಅಂತಂದರೆ ಅವಾಗಲೇ ಹೇಳ್ತಾ ಇದ್ದೆ, ಇದನ್ನು ಸುಳಿ ಹುಳು ಅಂತಲೂ ಕರಿತೀವಿ. ಸುಳಿಗಳ ಒಳಗದ ಭಾಗದಲ್ಲಿ ಇರ್ತದೆ. ನಾವೇನಾದ್ರು ವಿಷಪಾಶನೆ ಮಾಡಿದ್ರೆ ಅದನ್ನು ಸುಳಿಗೆ ಮಾತ್ರ ಹಾಕಬೇಕಾಗತ್ತೆ. ಓಕೆ, ಸೊ ಇವಾಗ ಇಷ್ಟೆಲ್ಲ ಮಾಹಿತಿ ನೀಡಿದ್ರೆ ನೀವು, ಈಗ ನಮ್ಮ ರೈತರಿಗೆ ಈ ಒಂದು ಮರಿ ಹುಳುಗಳು ಬಂದಾಗ ಬೇರೆ ಸೈನಿಕ ಹುಳುಗೂ ಮತ್ತು ಈ ಸೈನಿಕ ಹುಳುವಿಗೆ ಗುರುತಿಸೋದಕ್ಕೆ ರೈತರಿಗೆ ಸುಲಭವಾದ ಏನಾದರೂ ಅದ್ರ ಮೇಲೆ ಪಟ್ಟೆ ಅಥವಾ ಚುಕ್ಕೆ ಏನಾದರೂ ಇದಾವ? ಆಮೇಲೆ ಇದನ್ನ ಜೊತೆಲಿ ರೈತರಿಗೆ ಸಮಗ್ರವಾಗಿ ಏನಾದರೂ ತಾವು ಕಿವಿ ಮಾತು ಹೇಳಬೇಕಂದ್ರೆ 1 ನಿಮಿಷದಲ್ಲಿ ದಯಮಾಡಿ. ಹೌದು, ಇದನ್ನು ಮುಖ್ಯವಾಗಿ 2 ಗುಣಧರ್ಮಗಳಿಂದ ಇದನ್ನು ನಾವು ಗುರುತಿಸ್ಬೋದಾಗಿದೆ. ಅದರ ತಲೆಯ ಮೇಲೆ ಒಂದು ಬಿಳಿಯಾದ ವೈ ಆಕಾರದ ಒಂದು ಪಟ್ಟೆ ಇರ್ತದೆ, ಮತ್ತು 8ನೇ ಭಾಗದಲ್ಲಿ ಒಂದು 4 ವರ್ಗಾಕಾರವಾಗಿ 4 ಉಬ್ಬಿದ ದೇಹದ 8ನೇ ಭಾಗದಲ್ಲಿ ತುದಿಯ ಭಾಗದಲ್ಲಿ 4 ವರ್ಗಾಕಾರವಾಗಿ ಅರೇಂಜ್ ಆಗಿರುವಂಥ 4 ಉಬ್ಬಿದ ಮಚ್ಚೆಗಳಿರ್ತವೆ. ಸೊ ಇವೆರಡು ಭಾಗಗಳಿಂದ ನಾವು ಇದನ್ನು ಮುಖ್ಯವಾಗಿ ಗುರುತಿಸ್ಬೋದಾಗಿದೆ.
ಪತಂಗಗಳಲ್ಲಿ ಏನಾದರೂ ಕಂಡುಹಿಡಿಯಬಹುದಾ ರೈತರು? ಪತಂಗ ಪ್ರೌಢ ಚಿಟ್ಟೆಯಲ್ಲಿ ಹೌದೌದು. ಪತಂಗದಲ್ಲಿ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಮುಂದಿನ ರೆಕ್ಕೆಯಲ್ಲಿ 4 ರೆಕ್ಕೆಗಳಿರ್ತವೆ. ಮುಂದಿನ ರೆಕ್ಕೆಗಳಲ್ಲಿ ಇದು ಕಂದು ಬಣ್ಣದಾಗಿರ್ತದೆ. ಅದರಲ್ಲಿ ಗಂಡು ಪತಂಗದಲ್ಲಿ ಒಂದು ಬಿಳಿಯಾದ ಕಿಡ್ನಿ ಆಕಾರದ ಒಂದು ಹೌದು ಅಲ್ಲಿ ನೋಡ್ತಾ ಇರ್ಬೋದು ಪರದೆಯಲ್ಲಿದೆ ಆ ಒಂದು ಪಟ್ಟಿ ಇರ್ತದೆ. ಅದು ಮತ್ತು ಕೆಳಭಾಗದಲ್ಲಿ ಒಂದು ಸೂಜಿ ಅಂತದ ಒಂದು ಚಿಕ್ಕೆ ಇರ್ತದೆ. ಸೊ ಇವೆರಡರ ಆಧಾರದ ಮೇಲೆ ಇದನ್ನು ಗುರುತಿಸ್ಬೋದಾಗಿದೆ. ನೋಡಿದ್ರೆ ರೈತ ಬಾಂಧವರೇ, ಒಂದು ಕೀಟವನ್ನು ಸಮಗ್ರವಾಗಿ ಹತೋಟಿ ಮಾಡಬೇಕಂದ್ರೆ ಯಾವ ಅಂಶಗಳನ್ನು ನಾವು ರೈತರಾದ ನಾವುಗಳು ಏನು ಜೀವನ ಚಕ್ರವನ್ನು, ಜೀವನ ಕ್ರಮ ಏನಿದೆ ಒಂದು ಹುಳುವಿನ, ಆ ಎಲ್ಲ ಒಂದು ಜೀವನ ಹಂತದ ಕ್ರಮಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳೋದು ಬಹಳ ಅಗತ್ಯವಾಗಿರುತ್ತೆ. ಭೂಮಿಯಲ್ಲಿ ಇರ್ಬೋದು ಅಥವಾ ಕಾಂಡದಲ್ಲಿರ್ಬೋದು ಅಥವಾ ಸುಳಿಯಲ್ಲಿರ್ಬೋದು, ಎಲ್ಲೆಲ್ಲಿ ಮೊಟ್ಟೆ ಇಡ್ತವೆ, ಎಲ್ಲಿ ಮರಿ ಹುಳುಗಳು ಇರ್ತವೆ, ಎಲ್ಲಿ ಪ್ರೌಢಾವಸ್ಥೆ ಬರುತ್ತೆ, ಯಾವಾಗ ಬರುತ್ತೆ, ಅದನ್ನು ಗುರುತಿಸೋದು ಹೇಗೆ, ಸಮಗ್ರವಾಗಿ ಒಟ್ಟಾರೆ ಯಾವ ರೀತಿಯ ಒಂದು ಕೀಟವನ್ನು ಬೆಳೆಗೆ ಬಾಧೆ ಮಾಡುವಂಥ ಕೀಟವನ್ನು ನಿಯಂತ್ರಣ ಮಾಡಬಹುದು ಅನ್ನೋದಕ್ಕೆ ಭಾಳ ಸವಿಸ್ತಾರವಾಗಿ ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿಯವರು ಈ ನಮ್ಮ ಸ್ಟುಡಿಯೋಗೆ ಮುಂದೆ ತಮಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಈ ಎಲ್ಲ ಅಂಶಗಳನ್ನು ರೈತರು ದಯಮಾಡಿ ಅದನ್ನು ಪಾಲಿಸಬೇಕು ಅಂತ ಹೇಳ್ತಾ, ಕಲ್ಲೇಶ್ವರ ಸ್ವಾಮಿಯವರೇ, ರೈತರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರ್ಲಿ ಪ್ರವಾಹ ಬರ್ಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಯಾಕಂದ್ರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ಬಿಮಾ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.